ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಹಾವು ಮತ್ತು ಮುಂಗ್ಸಿ ಫೈಟ್ ಮಾಡತ್ತಲ್ವಾ. ಸೊ ಈ ಮುಂಗ್ಸಿಗೆ ವಿಷ ಹತ್ತೋದಿಲ್ವಾ, ಅಥವಾ ಒಂದು ವೇಳೆ ಹಾವು ಕಚ್ಚಿದಾಗ ಯಾವ ಬೇರ್ನ ತಿನ್ನುತ್ತೆ, ಯಾವ ಸೊಪ್ಪನ್ನ ತಿನ್ನುತ್ತೆ, ಅಥವಾ ಹೇಗೆ ಬದುಕುತ್ತೆ, ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳೋಣ. ಜೊತೆಗೆ ಈ ಗನ್ಗಿಂತ ಹೆಚ್ಚು ಸೌಂಡ್ ಮಾಡೋವಂಥದ್ದು, ತನ್ನ ಕೈಯಲ್ಲೇ ಚಿಟಿಕೆ ಹೊಡೆದು ಗನ್ಗಿಂತ ಹೆಚ್ಚು ಸೌಂಡ್ ಮಾಡ್ತಕ್ಕಂಥ ಪ್ರಾಣಿ ಬಗ್ಗೆ, ಅದಾದಮೇಲೆ ಸತ್ತು ಮತ್ತೆ ಹುಟ್ಟೋವಂಥ ಪ್ರಾಣಿಗಳ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿರೋ, ಸಖತ್ ಇಂಟ್ರೆಸ್ಟಿಂಗ್ ಆಗಿರೋವಂಥ ಮ್ಯಾಟ್ರ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಮೊದಲನೇ ಅತಿಥಿ ವುಡ್ ಫ್ರಾಗ್ ಅಥವಾ ಈ ಮರದ ಕಪ್ಪೆ. ಇದು ಸಾಮಾನ್ಯವಾಗಿ ಈ ಕೆನಡಾ, ಈ ಅಮೆರಿಕಾದಂಥ ತುಂಬ ಶೀತವಾಗಿರೋಂಥ ಪ್ರದೇಶದಲ್ಲಿ ವಾಸ ಮಾಡುತ್ತೆ. ಇದೇನು ಮಾಡುತ್ತೆ, ಈ ವಿಂಟರ್, ಈ ಚಳಿಗಾಲದ ಸಮಯದಲ್ಲಿ ತನ್ನ ಬಾಡಿನ ತಾನೇ ಫ್ರೀಸ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಒಂಥರ ಐಸ್ ಥರ ಮಾಡ್ಕೊಂಡ್ಬಿಡುತ್ತೆ. ಆಗೇನಾಗ್ಬಿಡುತ್ತೆ, ತನ್ನ ಬಾಡಿನ ತಾನು ಫ್ರೀಸ್ ಮಾಡ್ಕೊಂಡಿದ್ದ ತಕ್ಷಣ ಅದ್ರ ಹಾರ್ಟ್ ಬೀಟ್ ಸಮೇತ ನಿಂತೋಗುತ್ತೆ. ಅದ್ರ ಬಾಡಿನೇ ವರ್ಕ್ ಆಗಲ್ಲ, ಡೆಡ್ ಆಗಿಬಿಡುತ್ತೆ ಕಂಪ್ಲೀಟ್ಲಿ. ಉಸಿರಾಟನೇ ಇರೋದಿಲ್ಲ, ಸತ್ತೋಗ್ಬಿಡುತ್ತೆ. ಅದಾದ ನಂತರ ಈ ವಸಂತಕಾಲ ಬರೋವರೆಗೂ ಅದು ಅದೇ ಸ್ಥಿತಿಯಲ್ಲಿರುತ್ತೆ. ವಸಂತಕಾಲ ಬಂದು ವಾತಾವರಣ ಎಲ್ಲ ಸ್ವಲ್ಪ ಬೆಚ್ಚನೆ ವಾತಾವರಣ ಕ್ರಿಯೇಟ್ ಆಗಿದ್ದ ತಕ್ಷಣ ನಿಧಾನವಾಗಿ ಅದು ತನ್ನ ಬಾಡಿಯಲ್ಲಿ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ, ರಕ್ತ ಸಂಚಲನ ಸ್ಟಾರ್ಟ್ ಆಗುತ್ತೆ, ಬದುಕುತ್ತೆ. ಮತ್ತೆ ಯಥಾಸ್ಥಿತಿಯಲ್ಲಿ ತನ್ನ ಜೀವನ ಯಾವ ರೀತಿ ನಡೆಸ್ತಿತ್ತು ಅದೇ ರೀತಿ ನಡೆಸುತ್ತೆ. ಸೊ ಇದರಿಂದ ತುಂಬ ಜನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಯಾಕೆ ಈ ಥರ, ಈ ಪ್ರಕೃತಿಯ ಇದು ಹಿಂದಿನ ರಹಸ್ಯ ಏನು ಅಂತ ತುಂಬ ಸರ್ಚ್ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಇದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ನಮ್ಮ ಸೈಂಟಿಸ್ಟ್ಗಳಿಗೆ ಸಿಕ್ಬಿಟ್ರೆ ಹತ್ತೋಗಿರೋ ಮನುಷ್ಯನ 100% ಬದುಕಿಸೋಕ್ಕಂಥ ಚಾನ್ಸಸ್ ಇದ್ದೇ ಇದೆ ಅಂತ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ನಮ್ಮ ಎರಡನೇ ಅತಿಥಿ ಈ ಮುಂಗ್ಸಿ. ನಾವು ಈ ಡಿಸ್ಕವರಿ ಚಾನಲ್ಲು, ಕೆಲವೊಂದು ಟಿವಿ ಚಾನಲ್ಗಳಲ್ಲಿ ನಾವು ನೋಡಿರ್ತೀವಿ ಈ ಹಾವು ಮತ್ತು ಮುಂಗ್ಸಿ ಫೈಟ್ ಮಾಡೋದನ್ನು. ಸಕ್ಕ ಥ್ರಿಲ್ಲಿಂಗ್ ಆಗಿರುತ್ತೆ ಅಲ್ವಾ. ಈ ಹಾವು ಮತ್ತು ಮುಂಗ್ಸಿ ಫೈಟ್ ಮಾಡಬೇಕಾದ್ರೆ ಒಂದು ವೇಳೆ ಹಾವೇನಾದರೂ ಕಚ್ಬಿಡ್ತು ಅಂದ್ಕೊಳ್ಳಿ ಮುಂಗ್ಸಿಗೆ, ಆ ಮುಂಗ್ಸಿ ಹೋಗುತ್ತೆ ಯಾವುದೋ ಕಾಡುಗಳಲ್ಲಿ ಯಾವುದೋ ಬೇರನ್ನ ಅಥವಾ ಎಲ್ಲೇನೋ ಸೊಪ್ಪನ್ನ ತಿಂದು ತನ್ನ ವಿಷಯನ ಬಾಡಿಯಿಂದ ತೆಗೆದಾಕ್ಬಿಡುತ್ತೆ, ಬದುಕುತ್ತೆ ಅಂತ ಕೆಲವ್ರು ಹೇಳಿರೋದನ್ನು ಕೇಳಿರ್ತೀವಿ. ನಿಜಾನ ಇದು? ಇಲ್ಲ ಫ್ರೆಂಡ್ಸ್, ಇದು ಸುಳ್ಳು. ಆದರೆ ಈ ಮುಂಗ್ಸಿ ಹೇಗೆ ಬದುಕುತ್ತೆ, ಇದಕ್ಕೊಂದು ಕೆಲವೊಂದು ಸೈಂಟಿಫಿಕ್ ರೀಸನ್ ಇದೆ, ಹೇಳ್ತೀನಿ ನೋಡಿ. ಮೊದಲನೇದು, ಇದ್ರ ಬಾಡಿ ಆಕ್ಟಿವ್, ಅಂದರೆ ಸಖತ್ ಸ್ಪೀಡ್ ಇರುತ್ತೆ. ಹಾವೇನಾದರೂ ಅದಕ್ಕೆ ಕಚ್ಚಕ್ಕೆ ಬಂದಾಗ, ಕುಕ್ಕೋಕ್ಕೆ ಬಂದಾಗ ಇದು ಎಷ್ಟು ಸ್ಪೀಡಾಗಿ ಅದ್ರ ಮುಂದೆ ಹೋರಾಟ ಮಾಡ್ತಾ ಇರತ್ತಂದರೆ ಅಷ್ಟು ಸ್ಪೀಡಾಗಿರೋದ್ರ ಕಾರಣ ಹಾವು ಕಚ್ಚೋದು 99% ಕಷ್ಟ ಆಗುತ್ತೆ. ಎರಡನೇ ಕಾರಣ, ಈ ಮುಂಗ್ಸಿಗೆ ಅದ್ರ ಬಾಡಿ ಮೇಲಿರೋಂಥ ಕೂದಲು ಅದು ಒಂಥರ ನ್ಯಾಚುರಲ್ ಬುಲೆಟ್ ಪ್ರೂಫ್ ಟೈಪು ವರ್ಕ್ ಆಗುತ್ತೆ ಅದಕ್ಕೆ. ಈ ಹಾವಿನ ಹಲ್ಲುಗಳು ತುಂಬ ಚಿಕ್ಕದಾಗಿರುತ್ತೆ, ಆ ಮುಂಗ್ಸಿ ಬಾಡಿ ಒಳಗಡೆ ಇಳಿಯಲ್ಲ. ಒಂದು ವೇಳೆ ಇಳಿದೇ ಬಿಡ್ತು ಅಂದ್ಕೊಳ್ಳಿ, ಒಂದು ವೇಳೆ ವಿಷ ಅನ್ನೋದು ಇಂಜೆಕ್ಟ್ ಆಗೇ ಬಿಡ್ತು ಮುಂಗ್ಸಿ ಬಾಡಿಗೆ ಅಂದ್ಕೊಳ್ಳಿ. ಮೂರನೇ ಕಾರಣ, ಅದ್ರ ಬಾಡಿ ಯಾವ ರೀತಿ ಸ್ಟ್ರಕ್ಚರ್ ಆಗಿ ಪ್ರಕೃತಿ ಕಡೆಯಿಂದ ಗಿಫ್ಟಾಗಿ ಬಂದಿದೆ ಅಂತಂದರೆ, ಈ ಹಾವಿನ ವಿಷ ಅದು ತನ್ನ ಬಾಡಿ ನರ್ವ್ ಸಿಸ್ಟಮ್ಗೆ ಏನೂ ಮಾಡೋದಿಲ್ಲ. ಆದರೆ ಅದ್ರ ಹಿಮೋಗ್ಲೋಬಿನ್ ನಮ್ಗೆ ಯಾವ ರೀತಿ ಇರುತ್ತೆ, ಅದ್ರ ಬಾಡಿ ಕಣಗಳು ಕೂಡ ಅದೇ ರೀತಿ ಇರುತ್ತೆ, ಅದರ ಜೀನ್ಸ್ ಅದೇ ರೀತಿ ವರ್ಕ್ ಮಾಡುತ್ತೆ. ಈ ವಿಷ ಆ ಬಾಡಿಯಲ್ಲಿ ಯಾವುದೇ ರೀತಿ ತೊಂದರೆ ಮಾಡದಿರೋ ರೀತಿ ಅದಕ್ಕೆ ನೇಚರ್ ಗಿಫ್ಟ್ ಕೊಟ್ಬಿಟ್ಟು, ಹಾಗಾಗಿ ಯಾವುದೇ ಹಾವಿನ ಜೊತೆ ಅದು ಫೈಟ್ ಮಾಡಿದ್ರು ಕೂಡ ವೀರಾವೇಶದಿಂದ ಭಯ ಇಲ್ಲದೆ ಫೈಟ್ ಮಾಡುತ್ತೆ. ಇದೇ ಸೈಂಟಿಫಿಕ್ ರೀಸನ್. ಇದು ಯಾವುದೇ ರೀತಿ ಯಾವ ಸೊಪ್ಪನ್ನು ತಿನ್ನೋದಿಲ್ಲ, ಯಾವ ಸೊಪ್ಪು ಆ ರೀತಿ ಸೊಪ್ಪುಗಳು ಅವು ಕಾಡುಗಳಲ್ಲಾಗಲಿ ಹೊಲಗಳಲ್ಲಾಗಲಿ ಸಿಗೋದಿಲ್ಲ. ಇನ್ನು ನಮ್ಮ ಈ ಮೂರನೇ ಅತಿಥಿ ಈ ಪಿಸ್ತೂಲ್ ಶ್ರಿಂಪ್ ಅಂತ. ಇದು ನೋಡೋದಕ್ಕೆ ತುಂಬ ಚಿಕ್ಕ ಜೀವಿ, ಈ ಸಮುದ್ರದ ಆಳಭಾಗದಲ್ಲಿ ವಾಸ ಮಾಡುತ್ತೆ. ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಈ ಸೇಮ್ ಟು ಸೇಮ್ ಪ್ರಾನ್ಸ್ ಟೈಪ್ ಇರುತ್ತೆ. ಅದಕ್ಕೊಂದು ಕೈ ಇರುತ್ತೆ. ಅದ್ಯಾವ ರೀತಿ ಇರುತ್ತಂದರೆ ಈ ಏಡಿಯ ಕೊಂಡಿ ಇರುತ್ತಲ್ಲ ಆ ರೀತಿ ಇರುತ್ತೆ. ಆ ಕೊಂಡಿನಲ್ಲಿ ಹಿಡ್ಕೊಳ್ಳುತ್ತೆ ಗೊತ್ತಾ, ಸೇಮ್ ಅದೇ ರೀತಿ ಈ ಪಿಸ್ತೂಲ್ ಶ್ರಿಂಪ್ ಅನ್ನೋದು ಪ್ರೆಸ್ ಮಾಡಿದ್ರೆ, ಅದ್ರ ಚಿಟಿಕೆ ಹೊಡೆ ರೀತಿ ಅದು ಪ್ರೆಸ್ ಮಾಡಿದ್ರೆ ಅದ್ರ ಸೌಂಡ್ ಎಷ್ಟು ಕ್ರಿಯೇಟ್ ಆಗುತ್ತೆ ಗೊತ್ತಾ, ಒರಿಜಿನಲ್ ಗನ್ ಸೌಂಡ್ ಅಷ್ಟು ಕ್ರಿಯೇಟ್ ಆಗುತ್ತೆ. ಒರಿಜಿನಲ್ ಗನ್ ಫೈರ್ ಆದರೆ ಎಷ್ಟು ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಮಿರಾಕಲ್ ಮ್ಯಾಟ್ರ್ ಏನು ಗೊತ್ತಾ, ಅದು ಆ ರೀತಿ ಪ್ರೆಸ್ ಮಾಡೋ ಫೋರ್ಸ್ ಎಷ್ಟಿರುತ್ತೆ ಗೊತ್ತಾ, ಅಲ್ಲಿ ಕ್ರಿಯೇಟ್ ಆಗೋ ಹೀಟು ಮಿನಿಮಮ್ 4400 ಸೆಲ್ಸಿಯಸ್ ಹೀಟ್ ಕ್ರಿಯೇಟ್ ಆಗುತ್ತಂತೆ. ಅರ್ಥ ಮಾಡ್ಕೊಳ್ರಿ, ಸಮುದ್ರದ ಆಳದಲ್ಲಿ 4400 ಸೆಲ್ಸಿಯಸ್ ಹೀಟ್ ಕ್ರಿಯೇಟ್ ಆಗೋ ರೇಂಜ್ಗೆ, ಅದು ಚಿಟಿಕೆ ಹೊಡೆಯೋ ರೇಂಜ್ಗೆ ಅದು ಪ್ರೆಸ್ ಮಾಡುತ್ತೆ ಅದರ ಕೊಂಡಿನ ಅಂತಂದರೆ ಅದ್ರ ಕೈ ಪವರ್ ಎಷ್ಟಿರಬೇಕು, ನೇಚರ್ ಗಿಫ್ಟ್ ಅದಕ್ಕೆ ಇನ್ಯಾವ ಲೆವೆಲ್ ಕೊಟ್ಟಿರಬೇಕು ಅಲ್ವಾ. ಇದೇ ಇವತ್ತಿನ ಮಿರಾಕಲ್ ಮ್ಯಾಟರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಅದ್ಭುತವಾದ ವಿಷಯಗಳ ಬಗ್ಗೆ, ನಮ್ಮ ಇತಿಹಾಸದಲ್ಲಿ ನಡೆದಿರೋಂಥ ಒಂದು ಅದ್ಭುತ ವಿಷಯದ ಬಗ್ಗೆ ನೋಡೋಣ. ಖಂಡಿತ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.